ಆ, ಈಗ ವಿಷಯ ಏನಂತಂದ್ರೆ ಗ್ರಾಮ ಪಂಚಾಯತಿ ಭಾಳ ಜನ ಇಲೆಕ್ಷನ್ ಬಂದು ಊರು ಹಾಳಾಗ್ತವೆ ಅಂತ ಹೇಳಿದ್ರು. ಇದು ಕರೆ ಐತೆ. ಇದಕ್ಕೆ ಕಾರಣ ಬೇರೆ ಯಾರಲ್ಲ, ಊರು. ಪ್ರೇಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾನು ಜಗದೀಶ್ ಮುಖಿ. ಎಲ್ಲರೂ ಹೆಂಗದ್ರಿ? ನೀವೆಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ. ಮೊದಲಿಗೆ ಕ್ಷಮೆ ಇರಲಿ, ಯಾಕಂದರೆ ನಾನು ಎಪಿಸೋಡ್ ತಡವಾಗಿ ಕೊಡ್ತಾ ಇರೋದಕ್ಕೆ. ಒಂದು ಸಿನಿಮಾ ನಡೀತಾ ಇತ್ತು, ರೈತನ ಮಕ್ಕಳಿಗೆ ಹೆಣ್ಣು ಕೊಡ್ರಿ ಅಂತೇಳಿ. ಅದು ನನ್ನ ಅದೃಷ್ಟ ಏನೋ, ನಾಯಕ ಪಾತ್ರ ನಾನೇ ಮಾಡಿದ್ದೆ ಅದರಲ್ಲಿ. ಅದು ಈಗ ಶೂಟಿಂಗ್ ಮುಗ್ದೈತಿ, ಎಡಿಟಿಂಗ್ ಮುಗ್ದೈತಿ, ನಿನ್ನೆ ಡಬ್ಬಿಂಗ್ ಶುರು ಆಗಬೇಕು. ಆ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದೆ. ಅದರ ಸಲುವಾಗಿ ನನಗೆ ಉಡಾಳ್ ಮೆಂಬರ್ ಎಪಿಸೋಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದು ನಾನು ಕಮೆಂಟಲ್ಲಿ ತಿಳಿಸಿದ್ದೀನಿ, ಹೀಗೆ ಒಂದು ಸಿನಿಮಾ ರೆಡಿ ಆಗ್ತದೆ, ಅದರಲ್ಲಿ ಇರೋದರಿಂದ ಎಪಿಸೋಡ್ ಟೈಮ್ ಟು ಟೈಮ್ ಹಾಕೋಕ್ಕಾಗ್ತಾಯಿಲ್ಲ ಅಂತ. ಈಗ ಮುಗಿದಿದೆ, ಈಗಂತೂ ನಿರಂತರವಾಗಿ ಹಾಕ್ತಾಯಿದ್ದೇನೆ. ಮತ್ತು ಇನ್ನೊಂದು, ಆಂಬುಲೆನ್ಸ್ ವಿಷಯವನ್ನು ನೀವು ಮಾತಾಡ್ತಿಲ್ಲ ಅಂತ ಕೆಲವೊಬ್ಬರು ಕಮೆಂಟಲ್ಲಿ ಹೇಳ್ತಿರ್ತೀರಿ. ಮೊದಲಿಗೆ ಆಂಬುಲೆನ್ಸ್ಗೆ ಯಾರ್ಯಾರು ಸಹಾಯಧನ ನೀಡಿದರೆ ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ನೀವು ಮಾಡಿರೋ ಈ ಒಂದು ಕೆಲಸ, ನೀವು ಮಾಡಿರೋ ಒಂದು ಸಹಾಯ ಇವತ್ತು ಎಷ್ಟೋ ಜನರಿಗೆ ಸಹಾಯ ಆಗ್ತಾಯಿದೆ. ಅದು ನಮ್ಮ ಗ್ರಾಮೀಣ ಭಾಗದಲ್ಲಿ, ನಮ್ಮ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಸಹಾಯ ಆಗ್ತಾಯಿದೆ. ಅವ್ರು ಯಾವ ಟೈಮ್ಗೆ ಹೇಳ್ತಾರೆ ಆ ಟೈಮಿಗೆ ನಾವು ಹೋಗ್ತೀವಿ. ಆಂಬುಲೆನ್ಸಿಗೆ 4 ಜನ ಇದ್ದೀವಿ ನಾವು, ಡ್ರೈವರ್, ಲೈಸೆನ್ಸ್ ಇರೋರೆ, ನಾನು, ನಮ್ಮ ತಮ್ಮ, ಪ್ಲಸ್ ನಮ್ಮ ಹುಲಿ ಅಂತಿದ್ದಾನೆ ನಮ್ಮ ಮನೆ ಎದುರುಗಡೆ, ಹುಲಿಯಪ್ಪ ಅಂತೇಳಿ, ಅವನು ಗಾಡಿ ಓಡಿಸ್ತಾನೆ. ಮತ್ತು ನಮ್ಮ ತೆಲುಬೇನಿ ಗುರು, ಎಲ್ಲರೂ ಲೈಸೆನ್ಸ್ ಇರೋರೆ, ಎಲ್ಲರೂ ಚೆನ್ನಾಗಿ ಗಾಡಿ ಓಡಿಸೋರೆ. ಯಾರಾದರೂ ಒಬ್ರು ಇದ್ದೇ ಇರ್ತೀವಿ. ಇದು ಸರ್ವಿಸ್ ನಡೀತಾ ಇದೆ. ಮತ್ತು ಎಷ್ಟೋ ಜನ ಫೋನ್ ಮಾಡ್ತಾರೆ, ಇಲ್ಲ ನಿಮ್ಮ ಆಂಬುಲೆನ್ಸ್ ನಾನು ಧನ ಸಹಾಯ ಮಾಡ್ಬೇಕು ರೀ, ನಿಮ್ಮದು ಫೋನ್ಪೇ ನಂಬರ್ ಯಾವುದ್ರಿ, ಅಕೌಂಟ್ ನಂಬರ್ ಯಾವುದ್ರಿ ಅಂತ ಕೇಳ್ತಾರೆ. ನಾನು ಎಪಿಸೋಡಲ್ಲಿ ಮೊದಲೇ ಹೇಳ್ಬಿಟ್ಟಿದ್ದೀನಿ, ಸಾಕು, ಇಲ್ಲಿ ನೀವು ಸಹಾಯ ಮಾಡಿದ್ದು ಇಲ್ಲಿವರೆಗೂ, ನಿಮ್ಮ ಧನ ಸಹಾಯ ಮಾಡಿದ್ದು ಸಾಕು. ಯಾಕಂದರೆ ನಂದು ಒಂದು ಪಾಲು ಬೇಕಲ್ಲ ಆಂಬುಲೆನ್ಸ್ಗೆ. ಬರೀ ನಿಮ್ಮಿಂದ ತೊಗೊಂಡು ನಾವು ಮಾಡಿದರೆ ಅದು ಸಾರ್ಥಕತೆ ಬೆಳಲ್ಲ. ನಂದು ಒಂದು ಪಾಲು ಇರಬೇಕಲ್ಲ. ಹೀಗಾಗಿ ನಾನು ಆವಾಗಲೇ ಹೇಳ್ಬಿಡ್ತೀನಿ, ಯಾರೂ ಧನ ಸಹಾಯ ಮಾಡಿಬಿಡಿ, ಸಾಕು, ಅದನ್ನು ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳ್ತೀನಿ. ಆದರೂ ಕೆಲವೊಬ್ಬರು ಕೇಳದೆ ಹಾಕಿರ್ತಾರೆ. ಈಗಲೂ ಹೇಳ್ತಾಯಿದ್ದೀನಿ, ನಿಮ್ಮ ಸಹಾಯ ನಮಗೆ ಯಾವ ರೂಪದಲ್ಲಿ ಬೇಕಂದರೆ, ನಮ್ಮ ವಿಡಿಯೋಗಳನ್ನು ನೀವು ಹೆಚ್ಚೆಚ್ಚು ನೋಡಿ ಮತ್ತು ಬೇರೆಯವರಿಗೆ ಶೇರ್ ಮಾಡಿ. ಅದು ಕೂಡ ನೀವು ನಮಗೆ ಮಾಡೋ ಒಂದು ಸಹಾಯ. ಯಾಕಂದರೆ ಅಲ್ಲಿ ಬಂದಿರೋ ದುಡ್ಡಿಂದ ನಮಗೆ ನೀವು ನೋಡ್ತಾ ಇರ್ಬೇಕು, ನಮ್ಮ ಯೂಸ್ ಏನು ಬೇರೆ ಯೂಸ್ಗಟ್ಟಲೆ ಮಿಲಿಯನ್ ಗಟ್ಟಲೆ ಏನು ಹೋಗೋದು ಕಡಿಮೆ, ಎಲ್ಲೋ ಅಪರೂಪಕ್ಕೆ ಹೋಗ್ತವೆ. ಒಂದೊಂದು ಸರಿ ನಾವು ಮಾಡಿರೋ ಖರ್ಚು ಸಹಿತ ಹೊಳಲ್ಲ, ಲಾಸ್ ಆಗ್ತಾಯಿರ್ತವೆ. ಆದರೂ ಬಂದಿದ್ದರಲ್ಲಿ ನಾನು ಬಹುಪಾಲು ನಮ್ಮ ಆಂಬುಲೆನ್ಸ್ಗೆ ಹೋಗುತ್ತೆ. ಅಂದರೆ ಪೇಷಂಟ್ ಕರ್ಕೊಂಡು ಹೋಗೋರು. ಯಾಕಂದರೆ ನಾವು ಉಚಿತವಾಗಿ ಸರ್ವಿಸ್ ಕೊಡ್ತಾ ಇರೋದು. ಗಾಡಿಗೆ ಪೆಟ್ರೋಲ್ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ನನ್ನ ದುಡಿಮೆಯಲ್ಲಿ, ಅಂದರೆ ಯೂಟ್ಯೂಬ್ ದುಡಿಮೆ. ಯೂಟ್ಯೂಬ್ ಅಂದರೆ ನೀವೇ ಕೊಟ್ಟಿರೋದು, ಅದು ನನ್ನ ದುಡಿಮೆ ಅಂತ ಹೇಳೋಕ್ಕೂ ಆಗೋಲ್ಲ. ನೀವು ನೋಡ್ತೀರಿ, ಅಲ್ಲಿಂದನೂ ಅಲ್ಪ ಸ್ವಲ್ಪ ಬರೋ ದುಡ್ಡನ್ನೇ ನಾನು ಆಂಬುಲೆನ್ಸ್ ಸೇವೆಗೆ ಇಡ್ತಾ ಇರೋದು. ಈಗ ವಿಷಯ ಏನಂತಂದ್ರೆ, ಗ್ರಾಮ ಪಂಚಾಯತಿ ಅಂದ್ಬಿಟ್ಲೆ ಅದ್ರ ಬಗ್ಗೆ ಬರೀ 2 ಸಾಲಲ್ಲಿ 2 ನಿಮಿಷದಲ್ಲಿ ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ವಿಸ್ತಾರ ಭಾಳ ದೊಡ್ಡದೈತಿ. ಈಗ ಇನ್ನು ಈ ಅವಧಿ ಮುಗಿಯೋಕೆ ಬಂತು ಅಂದರೆ ಇನ್ನೊಂದು 3 ತಿಂಗಳಲ್ಲಿ ಈಗಿರೋ ಮೆಂಬರ್ಗಳ ಅವಧಿ ಮುಗಿದು ಹೊಸ ಕಮಿಟಿ ಬರುತ್ತೆ ಪಂಚಾಯತಿದು. ಅಂದರೆ ಹೊಸ ಮೆಂಬರ್ಗಳು ಇಲೆಕ್ಷನ್ ಆಗಿ, ಮತ್ತು ಅವರು ಯಾರ ಅದೃಷ್ಟ ಇರುತ್ತೆ ಅವ್ರು ಮೆಂಬರ್ಗಳಾಗ್ತಾರೆ, ಅಧ್ಯಕ್ಷರಾಗ್ತಾರೆ. ಅವರಲ್ಲಿ ಏನಿರುತ್ತೆ ಸರ್ಕಾರದಿಂದ ಬರೋ ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ತಾರೆ. ಮತ್ತು ಈ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕರು ಇದ್ದಾರೆ, ಭ್ರಷ್ಟರು ಇದ್ದಾರೆ. ಪ್ರಾಮಾಣಿಕರೇ ಕಡಿಮೆ, ಭ್ರಷ್ಟರೇ ಜಾಸ್ತಿ ಅಂತಲೂ ಹೇಳಬಹುದು. ಎಲ್ರಿಗೂ ಗೊತ್ತಿರೋ ವಿಷಯ. ಯಾಕಂದರೆ ಭಾಳ ಕಡೆ ನಾವು ಕೇಳ್ತೀವಿ, ಪ್ಲಾಟ್ಗೆ 15,000, 20,000, 25,000 ಇಸ್ಕೊಳ್ಳೋರು ಇದ್ದಾರೆ. ಒಂದೇನೋ ಒಂದು ಯೋಜನೆ ಬಂದರೂ ಅದರಲ್ಲೂ ಪಾಲು ಕೇಳೋರು ಇದ್ದಾರೆ. ಒಂದೇನೋ ಮಾಡಿಕೊಡ್ಬೇಕು ಅಂದರೂ ಇಷ್ಟು ಕೊಡಿ ಅಂತಾರೆ. ಕೆಲವೊಂದು ಪಂಚಾಯತಿಗಳಿಗೆ ಹೋದರೆ ಅವರು ಒಂದೇನೋ ಒಂದು ದಾಖಲೆ ಕೊಡಬೇಕಂದ್ರೂ ಅದಕ್ಕೆ ಇಂತಿಷ್ಟು ದುಡ್ಡು ಕೊಡಿ ಅಂತ ಮಾಡಿ ದುಡ್ಡು ಇಸ್ಕೊಳ್ಳೋರು ಇದ್ದಾರೆ. ಹೀಗಿರುವಾಗ ಇದನ್ನೆಲ್ಲ ಮಟ್ಟ ಹಾಕಬೇಕು, ಇದೆಲ್ಲ ಆಗಬಾರ್ದು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಇಲೆಕ್ಷನ್ಗೆ ಬಂದವರು ಇದ್ದಾರೆ, ಮುಂದೆ ಬರಬೇಕನ್ನೋರು ಇದ್ದಾರೆ. ಈಗ ಇಲೆಕ್ಷನ್ ಅಂತ ಬಂದಾಗ ಈ ಎರಡು ವರ್ಗ ಆಯ್ತು ಈಗ ಸದ್ಯದಕ್ಕೆ. ಅಂದರೆ ಈಗ ಅವಧಿ ಮುಗಿತಾ ಇರೋ ಒಂದು ಮೆಂಬರ್ಗಳ ವರ್ಗ, ಹೊಸದಾಗಿ ನಾನು ಮೆಂಬರ್ ಆಗಬೇಕನ್ನೋ ಒಂದು ಉತ್ಸುಕತೆ ಇರುವಂಥ ವರ್ಗ. ಅದರಲ್ಲೂ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಸುಮಾರು ಜನ ವಿಡಿಯೋ ಮಾಡಿ ಪಂಚಾಯತಿ ಬಗ್ಗೆ ವಿಡಿಯೋ ಮಾಡ್ತಿರ್ತಾರೋ, ಹಾಗೆ ಹೀಗೆ ಅಂತ. ಒಳ್ಳೆ ಬೆಳವಣಿಗೆ. ಆದರೆ ಬರೀ ವಿಡಿಯೋ ಮಾಡೋದ್ರಿಂದ ಇದಕ್ಕೆಲ್ಲ ಪರಿಹಾರ ಸಿಗಲ್ಲ. ಯಾಕಂದರೆ ವಿಡಿಯೋ ಮಾಡಿದಾಗ 4 ಜನ ಮೆಚ್ಬೋದು, ಹೌದಪ್ಪ ಹಿಂಗೆ ಇರಬೇಕು ಹಾಗೆ ಇರಬೇಕು ಅಂತ ಹೇಳಿಬಿಟ್ಟು. ಆದರೆ ಒಳಗಡೆ ಏನಿದೆ ಪಂಚಾಯತಿ ಒಳಗಡೆ ಅದನ್ನು ತಿಳ್ಕೊಳ್ಳೋರು ಭಾಳ ಕಡಿಮೆ ಇದ್ದಾರೆ. ಯಾರೋ ಈಗ ನಾನು ಎಲ್ಲ ಕೂತ್ಕೊಂಡು ವಿಡಿಯೋ ಮಾಡಿದಾಗ ನಾನು ಹೇಳಿದ್ದೆ ಸತ್ಯ ಅಂತ ತಿಳ್ಕೊರು ಭಾಳ ಜನ ಇದ್ದಾರೆ. ಹಂಗೆ ಆಗಬಾರ್ದು. ನಾನು ಹೇಳಿದ್ದು ಸರಿ ಇದ್ದರೆ ಸರಿ ಅನ್ಬೇಕು, ತಪ್ಪಿದ್ರೆ ತಪ್ಪು ಅನ್ಬೇಕು. ಯಾಕಂದರೆ ಈ ಥರ ವಿಡಿಯೋ ಮಾಡಿನೇ ಎಷ್ಟೋ ಜನ, ಒಬ್ಬ ಕಾಗೆ ಹಾರಿಸೋನು ಸಹಿತ ವಿಜ್ಞಾನ ಅನ್ನೋ ಲೆವೆಲ್ಗೆ ನಮ್ಮ ಜನ. ಮತ್ತಿನ್ನೊಬ್ಬ ಯಾರೋ ಒಂದು ಧರ್ಮದ ವಿರುದ್ಧವಾಗಿ ವಿಡಿಯೋ ಮಾಡಿದರು, ಅವನನ್ನು ದೇವ್ರ ಥರ ನೋಡುವಂಥ ಜನ ಇರುವಂಥ ದೇಶ ನಮ್ಮದು.
ಯಾಕಂದರೆ ನಮಗೆ ಸ್ವಂತ ಬುದ್ಧಿ ಬೇಕಲ್ಲ. ಯಾರೋ ಒಬ್ಬ ಏನೋ ಕೂತ್ಕೊಂಡು ಏನೋ ಮಾಡಿದಾಗ ಅದನ್ನು ಅನಲೈಸ್ ಮಾಡಬೇಕು ನಾವು, ವಿಮರ್ಶೆ ಮಾಡಬೇಕು. ಅವ್ನು ಹೇಳೋದು ಸರಿ ಇದೆಯಾ, ತಪ್ಪಿದೆಯಾ, ಹೇಳೋ ವಿಷಯದಲ್ಲಿ ಏನಿದೆ, ಇದನ್ನೆಲ್ಲವನ್ನು ನಾವು ವಿಚಾರ ಮಾಡಿ ಆಮೇಲೆ ಒಂದು ನಿರ್ಧಾರಕ್ಕೆ ಬರಬೇಕು ನಾವು. ಈಗ ಇಲ್ಲಿ ಎಷ್ಟೋ ಜನ ನಾನು ಮೆಂಬರ್ ಆಗಬೇಕು ಅಂತ ಭಾಳ ಜನ ತುದಿಗಾಲಲ್ಲಿದ್ದೀರಿ. ಮೆಂಬರ್ ಆಗ್ಬೇಕಂದಾಗ ಮಾಮೂಲಿ ಗೊತ್ತಿದೆ, ಇಲೆಕ್ಷನ್ ಅಂತ ಬಂತಂದರೆ ಮೆಂಬರ್ ಆಗೋದು ಅಷ್ಟು ಸುಲಭ ಅಲ್ಲ. ನೀವು ಏನೋ ಸ್ವಲ್ಪ ಕಷ್ಟಪಟ್ಟುಬಿಟ್ಟು ಏನೋ ಮಾಡಿದರೆ MLA ಆಗ್ಬೋದು, ಬಟ್ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗೋದು ಭಾಳ ಕಷ್ಟ ಐತೆ. ಇಲ್ಲಿ ನಿಮಗೆ ಹಣಬಲ ಬೇಕು, ಜನಬಲ ಬೇಕು, ಜಾತಿ ಬಲನೂ ಬೇಕು, ತಲೆ ಬೇಕು. ತಲೆ ಹೊಡಿ ಕೆಲಸ ಇರಬಾರ್ದಷ್ಟೇ. ಎಷ್ಟೋ ಜನ ಇಲೆಕ್ಷನ್ ಬಂದಾಗ ಏನು ಮಾಡ್ತಾರೆ, ಭಾಳ ಜನ ಇಲೆಕ್ಷನ್ ಬಂದು ಊರು ಹಾಳಾಗ್ತವೆ ಅಂತ ಹೇಳೋದು. ಇದು ಕರೆ ಐತೆ. ಇದಕ್ಕೆ ಕಾರಣ ಬೇರೆ ಯಾರಲ್ಲ, ಊರು ಹಾಳಾಗ್ತಾವೆ ಒಂದು ಇಲೆಕ್ಷನ್ ಬೈದು ತಪ್ಪು. ನಾವು ಅರ್ಥ ಮಾಡ್ಕೋಬೇಕು. ಸಹಜವಾಗಿ ಇಲೆಕ್ಷನ್ 5 ವರ್ಷಕ್ಕೊಮ್ಮೆ ಬರ್ತೈತೆ. ನಾವು ಈ ಊರನ್ನೋರು ಎಲ್ಲರೂ ಒಂದು ಊರು ಅಂದಮೇಲೆ ಒಬ್ಬರೇ ಇರಲ್ಲ, ಎಲ್ಲ ಜಾತಿಯವರು ಇರ್ತೀವಿ, ಎಲ್ಲ ಥರದ ಜನನೂ ಇರ್ತೀವಿ. ಆದರೆ ಅಲ್ಲೇ ಕೆಡಿಸ್ಕೋಬೇಕು ನಾವು ಇಲೆಕ್ಷನ್ ನಿಲ್ಲೋರು ಹಾಗೆ ಮಾಡ್ತಾರೆ. ತಮ್ಮ ಜಾತಿನ ಕೆಲವೊಬ್ರು ಈಗ ನಾನು ಪ್ರಬಲ ನಮ್ಮ ಊರಲ್ಲಿ ನನ್ನದೇ ಜಾತಿ ಪ್ರಬಲ ಇದ್ದಾಗ ನಾವು ಅವ್ರನ್ನ ಜಾತಿ ಪ್ರಕಾರ ಅವ್ರನ್ನ ಎತ್ತಿ ಕಟ್ಬಿಡೋದು, ಬೇರೆ ಜಾತಿಯವ್ರ ವಿರುದ್ಧ ಎತ್ತಿ ಕಟ್ಟೋದು, ಇಲ್ಲ ಬೇರೆ ಜಾತಿಯವರು ಬೇರೆ ಜಾತಿ ನಡುವೆ ಜಗಳ ಹಚ್ಚಿ ತನ್ನ ಬೆಳೆ ಬೇಯಿಸ್ಕೊಳ್ಳೋದು. ಈ ಥರ ಉದ್ದೇಶ ಇಟ್ಕೊಂಡು ಕೆಲವೊಬ್ಬರು ಇಲೆಕ್ಷನ್ ಮಾಡ್ತಾರೆ. ಕೆಲವೊಬ್ಬರು ಪ್ರಾಮಾಣಿಕವಾಗಿ ಏನಿದೆ, ನಾನು ಏನು ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ ಇದನ್ನು ಹೇಳಿಬಿಟ್ಟು ಇಲೆಕ್ಷನ್ ಮಾಡೋರಿದ್ದಾರೆ. ಕೆಲವೊಬ್ಬರು ಬರೀ ದುಡ್ಡು ಹಂಚಿದರೆ ಸಾಕು, ನಮ್ಮ ಜನ ಓಟ್ ಹಾಕಿಬಿಡ್ತಾರೆ, ನಾನು ಆರಾಮ ಆರಿಸಿ ಬರ್ತೇನೆ ಅನ್ನೋ ಒಂದು ವಿಚಾರದವರು ಅದಾರ. ಎಲ್ಲ ಥರದ ವಿಚಾರನೂ ಇರೋದೇ ಅದು ಸಹಜ. ಯಾಕಂದರೆ 5 ಬೆರಳು ಸಮ ಇರಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಇಲ್ಲಿ ಜನರಿಗೆ ನಾನು ಹೇಳೋದೇನೆಂದರೆ, ಇಲೆಕ್ಷನ್ ಬಂದಾಗ ನೀವು ಯಾರಿಗಾರ ಓಟ್ ಹಾಕ್ರಿ, ಏನೋ ಮಾಡಿರಿ, ಆದರೆ ನೀವು ಕೆಡಕ್ಕೆ ಹೋಗ್ಬಿಡ್ರಿ. ಮತ್ತು ಇಲೆಕ್ಷನ್ ನಿಲ್ಲೋರಿಗೆ ಹೇಳ್ತೀನಿ ನಾನು, ಸುಮ್ಮನೆ ನೀವು ಇಲೆಕ್ಷನ್ ನಿಲ್ಲಿ ಓಟ್ ಕೇಳಿ ನೀವೇನು ಮಾಡ್ತೀರ ಅದನ್ನು ತಿಳಿಸಿ, ಆದರೆ ಜಾತಿಗಳ ನಡುವೆ ಕಡ್ಸಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಾವು ಎಲ್ಲ ಒಂದು ಊರು ಅಂದಾಗ ನಾವೆಲ್ಲರೂ ಚೆನ್ನಾಗಿರಬೇಕು, ಒಬ್ರಿಗೊಬ್ರು ಮುಖ ನೋಡ್ತಿರ್ತೀವಿ. ಸುಮ್ಮನೆ ಏನೋ ಒಂದು ಮಾಡಿ ಅವ್ರು ಕೆಡಿಸ್ಕೊಂಡು ಪೈಪೋಟಿ ಮಾಡಿ ಕಾಂಪಿಟೇಷನ್ ಮಾಡಿ, ಆದರೆ ಇನ್ನೊಬ್ಬರನ್ನ ಅವಹೇಳನ ಮಾಡೋದು, ಇನ್ನೊಬ್ಬರ ವಿರುದ್ಧ ಇನ್ನೊಬ್ಬರನ್ನ ಎತ್ತು ಕಟ್ಟೋದು, ಈ ಥರ ಎಲ್ಲ ನಡೀತವೆ ಇಲೆಕ್ಷನಲ್ಲಿ. ಹೀಗಾಗಿ ಊರನ್ನು ಕೆಟ್ಬಿಡ್ತವೆ. ಒಂದು ಸರಿ ಊರು ಕೆಡ್ತಂದರೆ ಅದು ಮತ್ತೆ ಯಾವುದೋ ಒಂದು ಜಾತ್ರೆ ಇರಲಿ, ಒಂದು ಏನೋ ಇರಲಿ, ಆ ಸಮಯದಲ್ಲೂ ಸಹಿತ ಅದೇ ವೈಷಮ್ಯ, ಅದೇ ದ್ವೇಷ ಇಟ್ಕೊಂಡು ಅಲ್ಲಿ ಸಹಿತ ಆ ಕಾರ್ಯಕ್ರಮಗಳು ಸಹಿತ ಕೆಡಾಕತ್ಬಿಡ್ತಾವೆ. ಹಿಂಗೆ ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ರಿ. ಇಲೆಕ್ಷನ್ ಬರಲಿ, ನಿಲ್ಲವ್ರು ನಿಲ್ಲರಿ, ಓಟ್ ಹಾಕೋರು ಹಾಕ್ತಾರೋ, ಯಾರು ಅದೃಷ್ಟ ಇರ್ತದೆ ಬರ್ತೀರಿ. ಮತ್ತು ನೀವು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಗ್ರಾಮ ಪಂಚಾಯತ್ ನಾ ಏನೋ ನಮ್ಮ ಊರನ್ನು ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ ಅಂತ ಅಷ್ಟೋ ಜನ ಅನ್ಕೋತಾರೆ. ಅದು ಅಷ್ಟು ಸುಲಭ ಅಲ್ಲ, ಹಂಗಂತ ಅಷ್ಟು ಕಷ್ಟನೂ ಅಲ್ಲ. ಒಂದು ಪ್ಯಾಕ್ಟ್ ಹೇಳ್ಬೇಕಂತಂದ್ರೆ, ಜನ ಸುಧಾರಣೆ ಆದರೆ 100% ಹಳ್ಳಿಗಳ ಸುಧಾರಣೆ ಆಗ್ತವೆ. ಹಳ್ಳಿಗಳ ಸುಧಾರಣೆ ಆದರೆ ದೇಶ ತಾನೇ ಸುಧಾರಣೆ ಆಗುತ್ತೆ. ಯಾಕಂದರೆ ನಮ್ಮದು ಹಳ್ಳಿಗಳ ದೇಶ, ಹಳ್ಳಿಗಳೇ ಜಾಸ್ತಿ ಇರುವಂಥ ದೇಶ ನಮ್ಮದು. ಜನ ಏನು ಮಾಡ್ತಾರೋ, ಯಾವುದೋ ಒಂದು ಕೆಲಸಕ್ಕೆ ಸಹಕರಿಸಲ್ಲ ಅನ್ನೋದಕ್ಕಿಂತ ಕೆಲವೊಬ್ರಿಗೆ ನಮಗೆ ಅದಕ್ಕೆ ಬೇಕು ಬಿಡು, ಅವರೇನೋ ಮಾಡ್ಕೊಳ್ಳಿ ಅನ್ನೋ ಲೆಕ್ಕಕ್ಕಿದ್ರೆ. ಕೆಟ್ಟದ್ದು ನಡೀತಾ ಇದ್ದರೆ ಪ್ರಶ್ನೆ ಕೇಳಿರಿ, ಯಾಕಪ್ಪ ಹಿಂಗೆ ಮಾಡ್ತಾಯಿದೆ ಅಂತ. ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಮಾಡಿದೆಯಪ್ಪ ಅಂತ ಅವನಿಗೆ ಪ್ರಶಂಸೆ ಕೊಡ್ರಿ. ಅದು ಬಿಟ್ಟು ಸುಮ್ಮನೆ ವಿನಾಕಾರಣ, ಈಗ ನನಗೆ ಆಗದೇ ಇರೋವನು ಇದ್ದ ಅಂದರೆ ನಾನು ಅವನ ಬಗ್ಗೆ ಅವ್ನು ಏನೇ ಮಾಡಿದರೂ ಅಪಪ್ರಚಾರ ಮಾಡ್ತಾಯಿರ್ತೀನಿ. ನಾವು ಎಲ್ಲರ ಕಣ್ಣಿಗೆ ಒಳ್ಳೆಯವ್ರು ಆಗ್ಬೇಕಂತ ಅಂದ್ಕೊಂಡ್ರೆ ಅದು ನಮ್ಮ ಮೂರ್ಖತನ. ಯಾಕಂದರೆ ಅದು ಸಾಧ್ಯನೇ ಇಲ್ಲ. ಯಾಕಂದರೆ ಇಲ್ಲಿ ಹೆಂಗಾಗುತ್ತೆ ಅಂದರೆ, ಕೆಲವೊಬ್ಬರು ಯಾವ ಲೆವೆಲ್ಗೆ ಇರ್ತಾರಂದರೆ, ಈ ಜಾತಿ ವ್ಯವಸ್ಥೆಯಲ್ಲಿ ಕೆಲವೊಬ್ರಿಗೆ ಜಾತಿ ಅಭಿಮಾನ ಭಾಳ ತಲೆ ಕುಂತ್ಬಿಟ್ಟಿರ್ತೈತೆ. ಬೇರೆದವ ಏನೋ ಮಾಡಲಿ, ಅವ್ನು ಒಟ್ಟು ಒಪ್ಕೊಳ್ಳೋದಿಲ್ಲ ಅವರು. ತಮ್ಮ ಜಾತಿ ಅವ ಏನೋ ಮಾಡಲಿ, ನಮ್ಮ ಜಾತಿ ಅವ, ಇಂಥ ಜನರು ಅದಾರ. ಕೆಲವೊಬ್ರು ಬುದ್ಧಿವಂತರು ಅದಾರ, ಅವ್ರು ಎಲ್ಲವನ್ನೂ ವಿಮರ್ಶೆ ಮಾಡ್ತಾರೆ. ಸರಿ ಇದ್ದಿದ್ದು ಸರಿ ಅಂತಾರೆ, ತಪ್ಪಿದ್ದು ತಪ್ಪು ಅಂತಾರೆ. ಹೀಗಾಗಿ ಯಾಕಂದ್ರೆ ಈ ಅವಧಿ ಈಗೇನು ಪ್ರೆಸೆಂಟ್ ಇದೆಯಲ್ಲ, ಹಿಂದಿನ ಅವಧಿಗಳಿಗೆ ಹೋಲಿಸಿದರೆ ಈ ಅವಧಿಗಳಲ್ಲಿ ಪಂಚಾಯತಿ ಕೆಲಸಗಳು ಕಡಿಮೆ ಎಲ್ಲ ಕಡೆಯೂ. ಯಾಕಂದರೆ ಅದಕ್ಕೆ ಕಾರಣ ಏನಂತಂದರೆ, ಸರ್ಕಾರ ಅಲ್ಲಿಂದ ಪಂಚಾಯತಿಗಳಿಗೆ ಕೊಡುವ ಅನುದಾನ ಭಾಳ ಕಡಿಮೆ ಆಗೈತೆ ಪ್ಲಸ್ ಅದಕ್ಕೆ ಕಂಟ್ರೋಲ್ ಭಾಳ ಹಾಕ್ಯಾರ, ನಿಯಂತ್ರಣ. ಅಂದ್ರೆ ಒಂದು ಏನೋ ಕೆಲಸ ಮಾಡಬೇಕಂದ್ರೂ ಅದಕ್ಕೆ ಪ್ರೊಸೀಜರ್ ಕೊಟ್ಟರು ಅವರು. ಅದು TP ಲೆವೆಲಲ್ಲಿ ಅಪ್ರೂವಲ್ ಆಗಬೇಕು, ಆಮೇಲೆ DPC ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಪ್ರೂವಲ್ ಆಗಬೇಕು. ಆಮೇಲೆ ಅದಕ್ಕೆ ಮಾನದಂಡಗಳದಾವೆ. ಒಂದು ಕೆಲಸ ಮಾಡ್ಬೇಕಂದ್ರೆ GPS, NMMS, ಲೇಬರು ಹಾಕೋದು, ಇವೆಲ್ಲವೂ ಸ್ಟ್ರಿಕ್ಟ್ಲಿ ಆಗಿದ್ದು ಒಳ್ಳೆಯದು. ಯಾಕಂದರೆ ಇಲ್ಲಿ ಅಷ್ಟು ಸುಲಭವಾಗಿ ಯಾವ ಮೆಂಬರ್ಗಳಿಗೂ ದುಡ್ಡು ಹೊಡೆಯೋಕ್ಕಾಗಲ್ಲ. ಅದು ಒಳ್ಳೆಯ ಬೆಳವಣಿಗೆ. ಆದರೆ ಅದನ್ನು ಜನರಿಗೆ ತಿಳಿಸಿ ಹೇಳಿಬಿಟ್ಟು ಕೆಲಸ ತೊಗೋಬೋದು ಮೆಂಬರ್ಗಳು.
ಕೆಲವು ಮೆಂಬರ್ಗಳು ಈಗ ಇವನು 5 ವರ್ಷ ಆಯ್ತು ಏನೂ ಮಾಡಲೇ ಇಲ್ಲ ಅಂತ ಕೆಲವೊಬ್ರಿಗೆ ಕೊರಗೈತಿ. ಮಾಡಬಹುದಿತ್ತು. ನಿಮ್ಮಲ್ಲಿ ರೈತರಿಗಿಂತ ಕೆಲಸ ಬಂದಿರ್ತವೆ. ನೀವು ರೈತರಿಗೆ ಹೇಳಿಬಿಟ್ಟು ಹಿಂಗೈತಪ್ಪ ಮಾಡಪ್ಪ ಅಂತೇಳಿ ಅವ್ರಿಗೆ ತಿಳಿಸಿ ಹೇಳಬೇಕಿತ್ತು. ಕೆಲವೊಬ್ರು ಮಾಡಿದ್ದಾರೆ. ರೈತರಿಗೆ ಗೊತ್ತಿಲ್ಲದೆ ಇರೋ ವಿಷಯಗಳಿದ್ದರೂ ಇದು ಬದು ನಿರ್ಮಾಣ ಐತಿ, ಇದು ಕೃಷಿ ಹೊಂಡ ಐತಿ, ಇದು ಒಂದು ಸಸಿ ನೆಡೋದೈತಿ, ಇಂಥವೆಲ್ಲ ಮಾಡ್ಕೊರಿ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ಬೇಕು ಅಂತ ತಿಳಿಸಿ ಹೇಳ್ಬಿಟ್ಟು ಕೆಲಸ ತೊಗೊಂಡವರು ಅದಾರ. ಮತ್ತು ಇನ್ನೊಂದು ಏನೈತೆ ಅಂದ್ರೆ ಅಷ್ಟು ಸುಲಭವಾಗಿ ನಾವು ಬಂದ್ಬಿಟ್ಲೆ ಒಂದು ಏನೋ ಕೆಲಸ ಮಾಡ್ತೀನಿ ಅಂದ್ರೆ ಆಗಲ್ಲ. ಒಂದು ನಿಮಗೆ ಬಜೆಟ್ ಅಂತ ಪಂಚಾಯತಿಯಿಂದ ಬಿಡುಗಡೆ ಆದಾಗ ಆ ಬಜೆಟಲ್ಲಿ ಇಷ್ಟು % ಮಣ್ಣಿನ ವರ್ಕಿಗೆ ಅಂತ ಇರ್ತೈತಿ, ಇಷ್ಟು % ಸಿಮೆಂಟ್ ವರ್ಕಿಗೆ ಅಂತ ಇರ್ತೈತಿ, ಅದರಲ್ಲಿ ಇಷ್ಟು % ಮತ್ತು ಜನರಿಗೆ ಅಂದರೆ ರೈತರಿಗೆ, ಈ ಪಬ್ಲಿಕ್ಕಿಗೆ, ಸಾರ್ವಜನಿಕ ವರ್ಕ್ ಅಂತ ಇರ್ತೈತೆ, ಇಷ್ಟು % ಕಮ್ಯುನಿಟಿ ವರ್ಕ್ ಅಂದರೆ ಮೆಂಬರ್ಗಳು ನಾವು ಇದು ಸಾರ್ವಜನಿಕವಾಗಿ ಮಾಡುವಂಥ ಕೆಲಸಗಳು ಅಂದರೆ ರಸ್ತೆ ಅಭಿವೃದ್ಧಿಪಡಿಸೋದಾಗಿರ್ಬೋದು, ಕಾಲುವೆಗಳು, ಶಾಲಾ ಕಾಂಪೌಂಡ್ಗಳು, ಈ ಥರದ್ದೆಲ್ಲ ಇರ್ತವೆ. ಅದರಲ್ಲಿ ಕೆರೆ ಹೂಳೆತ್ತೋದು, ಈ ಥರದ ವಿಷಯಗಳು. ಹೀಗಾಗಿ ಇವುಗಳನ್ನೆಲ್ಲ ನೀವು ತಿಳ್ಕೊಂಡು ಪಂಚಾಯತಿ ಕಾಲಿಟ್ಟರೆ ಖಂಡಿತ ನಿಮಗೆ ಒಂದು ಒಳ್ಳೆಯ ಕೆಲಸ ಮಾಡ್ಬೋದು. ಯಾಕಂದರೆ ಒಂದೊಂದು ಸರಿ ಏನಾಗುತ್ತೆ, ಕೆಲವೊಬ್ರಿಗೆ ಗೊತ್ತೇ ಇರೋಲ್ಲ, ಪಂಚಾಯತಿಗೆ ನೀವು ಆರಿಸಿ ಬರ್ತೀರಿ, ಆಮೇಲೆ ನಿಮ್ಗೆ ಗೊತ್ತಾಗೋಕ್ಕೆ 5 ವರ್ಷ ಹೋಗ್ಬಿಡುತ್ತೆ. ಅದು ಫ್ಯಾಕ್ಟ್. ಅದು ಭಾಳ ಜನ ಹೇಳ್ತಾರೆ, ಇಲ್ಲರಿ ನಾವು ಬಂದ್ವಿ ಅವನು ಈ ಮುಗ್ಯಾಕೆ ಬಂತು, ಮುಗೀತಿಗೆ ಈಗ ಗೊತ್ತಾಗತ್ತದ ನಮ್ಗೆ ಏನೇನು ಮಾಡ್ಬೇಕಿತ್ತು, ಏನೇನು ಮಾಡಬಾರ್ದು ಅಂತೇಳಿ ಅಂತ ಹೇಳ್ತಾರೆ. ಹೀಗಾಗಿ ಪಂಚಾಯತಿಯಲ್ಲಿ ಆರಿಸಿ ಬಂದ ಮೆಂಬರ್ಗಳಿಗೆ ಟ್ರೈನಿಂಗ್ ಅಂತ ಇಟ್ಟಿರ್ತಾರೆ. ಭಾಳ ಜನ ಮೆಂಬರ್ಗಳು ಟ್ರೈನಿಂಗ್ ಹೋಗೋದಿಲ್ಲ. ನೀವು ಆರಿಸಿ ಬಂದ್ಬಿಡ್ಲಿ ಯಾವುದೇ ಟ್ರೈನಿಂಗ್ ಇದ್ದರೆ ಅಧ್ಯಕ್ಷರ ಟ್ರೈನಿಂಗ್ ಅಂತ ಇರುತ್ತೆ, ಅಧ್ಯಕ್ಷರು ಉಪಾಧ್ಯಕ್ಷರು ಟ್ರೈನಿಂಗ್ ಇರ್ತಾವೆ, ಸದಸ್ಯರ ಟ್ರೈನಿಂಗ್ ಇರ್ತಾವೆ, PDO ತರಬೇತಿ ಅಂತ ಇರ್ತಾವೆ. ಇವೆಲ್ಲವುಗಳಿಗೆ ನೀವು ಸಂಬಂಧಪಟ್ಟವ್ರಿಗೆ ನಿಮ್ಗೆ ಹೇಳಿರ್ತಾರೆ, ಇಂಟಿಮೇಷನ್ ಮಾಡಿರ್ತಾರೆ, ನೀವು ಅಟೆಂಡ್ ಆಗಬೇಕು. ಅಲ್ಲಿ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ, ಎಲ್ಲವೂ ಹೆಂಗೆ ಅಂತೇಳಿ. ಯಾಕಂದರೆ ಪಂಚಾಯತಿಯಿಂದಾಗ ಬರೀ ಕಾಲುವೆ, ಗಟರ್, ಲೈಟ್ ಅಲ್ಲ, ಮತ್ತು ಪಂಚಾಯತಿಗೆ ಹಣಕಾಸಿನ ನಿಧಿ ಅಂತ ಇರುತ್ತೆ. ಅಲ್ಲಿ ಯಾವ್ಯಾವ ಮೂಲ 15ನೇ ಹಣಕಾಸು ನಿಧಿವನ್ನು, ಹಿಂಗೆ ಸುಮಾರು ಮೂಲಗಳಿಂದ ಹಣಕಾಸು ನಿಧಿ ಇರುತ್ತೆ. ಯಾವ್ಯಾವ ಹಣಕಾಸನ್ನು ಯಾವುದಕ್ಕೆ ಖರ್ಚು ಮಾಡ್ಬೇಕಂತ ಪರ್ಟಿಕ್ಯುಲರಾಗಿ ಒಂದು ಗೈಡ್ಲೈನ್ಸ್ ಇರ್ತೈತೆ. ಈ ನಿಧಿಯಿಂದ ಇದಕ್ಕಷ್ಟೇ ಯೂಸ್ ಮಾಡಬೇಕು, ಬೇರೆದಕ್ಕೆ ಯೂಸ್ ಮಾಡೋಂಗಿಲ್ಲ. ಮತ್ತು ಪ್ರತಿಯೊಂದು ಫೈನಾನ್ಸಲ್ಲೂ, ಪ್ರತಿಯೊಂದು ಹಣಕಾಸು ನಿಧಿಯಲ್ಲೂ ಏನಿರುತ್ತೆ, ಇಂತಿಷ್ಟು % 25% SC STಗೆ ಮೀಸಲಾಗಿರ್ಬೇಕಂತಲೂ ಇರ್ತೈತೆ. ಇದನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ನಾವೇನೋ ಬಂದ್ವಿ, ಏನೋ ಮಾಡ್ತೀವಿ ಅಂತೇಳಿ ಹುರುಪಿನಿಂದ ಬಂದು ಆಮೇಲೆ ಅಯ್ಯೋ ನಾವು ಅಂದ್ಕೊಂಡು ಬಂದ್ವಿ ಇದು ಹೀಗೆಲ್ಲ ಅನ್ನೋ ಬದಲಿ ತಿಳ್ಕೊಂಡು ಮಾಡಿದರೆ ಬೆಸ್ಟು. ಮತ್ತು ಇನ್ನೊಂದು ಕೆಲವೊಂದು ಕಡೆ ಏನಾಗುತ್ತೆ, ಹೊಸದಾಗಿ ಹೋಗಿರ್ತಾರಲ್ಲ ಆ ಮೆಂಬರ್ಗಳಿಗೇನು ಗೊತ್ತಿರಲ್ಲ. ಇದನ್ನೇ ಕೆಲವೊಂದು ಅಧಿಕಾರಿಗಳು, ನಾನು ಎಲ್ಲ ಅಧಿಕಾರಿಗಳು ಹೇಳಲ್ಲ, ಕೆಲವೊಂದು PDOಗಳಾಗಿರ್ಬೋದು, ಪಂಚಾಯತಿ ಸಿಬ್ಬಂದಿಗಳು ದುರ್ಬಳಕೆ ಮಾಡ್ಕೋತಾರೆ. ಉದಾಹರಣೆಗೆ ಏನಪ್ಪ ಅಂದ್ರೆ ಒಂದು ಸಿಂಪಲಾಗಿ ಹೇಳ್ತೀನಿ. ನೀವು ಆರಿಸಿ ಹೋದ್ರಿ, ಒಂದು ಫಸ್ಟ್ ಮೀಟಿಂಗ್ ಒಳಗೆ ಹೇಳಿದವರು ಕೆಲವೊಬ್ಬರ ಕಡೆ ಆಗ್ತಾವೆ ಹಿಂಗೆ, ಇಲ್ಲ ಹೋದ್ಸರಿ ಇವ್ರದ್ದು ಬೋರ್ವೆಲ್ ರಿಪೇರಿ ಅವ್ರದ್ದು ಇಷ್ಟೊಂದು ಬಿಲ್ ಐತಿ, ಅದನ್ನು ಕ್ಲಿಯರ್ ಮಾಡಬೇಕು, ಆ ಬಿಲ್ ಪೆಂಡಿಂಗ್ ಐತಿ, ಈ ಬಿಲ್ ಪೆಂಡಿಂಗ್ ಐತಿ ಅಂತೇಳಿ ಒಂದು 4-5 ಲಕ್ಷ ಪೆಂಡಿಂಗ್ ತೋರಿಸ್ಬಿಡ್ತಾರೆ. ಅವಾಗ ನೀವೇನು ಹೌದು ಅವರು ಹೇಳಿದಕ್ಕೆಲ್ಲ ಹೌದು ಅಂತೀರಿ, ಹೌದು ಹಂಗಾರೆ ಪೇ ಮಾಡಿರಿ ಅಂತೇಳಿ. ಆಮೇಲೆ ಅದರಲ್ಲಿ ಏನು ಮಾಡ್ತಾರೆ, ಅವ್ರ ಹೆಸರಲ್ಲಿ ಹಾಕಿಬಿಟ್ಟು ಆ ಅಮೌಂಟನ್ನು ತೊಗೊಂಡ್ಬಿಡ್ತಾರೆ. ಹಿಂಗೂ ಕೆಲವೊಂದು ಕಡೆ ಆಗ್ತವೆ. ಮತ್ತು ಕೆಲವೊಂದು ಕಡೆ ನಿಜಾನೂ ಇರ್ತದೆ, ಕೆಲವೊಂದು ಬಾಕಿ ಇರ್ತಾವೆ, ಅವ್ನು ಕ್ಲಿಯರ್ ಮಾಡ್ತಾರೆ. ಆದರೆ ಭಾಳ ಕಡೆ ಶಾಣ್ಯರು ಇರ್ತಾರೋ, ಅವ್ರು ತಮ್ಮ ಅವಧಿ ಈಗ ಯಾರೋ ವೆಂಡರ್ ಅಂದ್ರೆ ನಮ್ಮ ಪಂಚಾಯತಿಗೆ ಯಾರೋ ಒಬ್ಬ ಕೆಲಸ ಮಾಡಿರ್ತಾನೆ, ಅವ ಏನು ಮಾಡ್ತಾನೆ, ಈ ಅವಧಿ ಮುಗಿಯಾಕೆ ಬಂತಂದ್ರೆ ಅವ್ನು ತನ್ನ ಬಿಲ್ ತೊಗೊಂಡು ಬಿಟ್ಟಿರ್ತಾನೆ. ಆದರೆ ಕೆಲವೊಂದು ಕಡೆ ಮೆಂಬರ್ಗಳನ್ನು ಯಾಮಾರಿಸೋದು ಭಾಳ ಜನ ಹಿಂಗೆ ಯಾಮಾರಿಸ್ತಾರೆ. ನಿಮ್ಗೆ ಗೊತ್ತಿಲ್ಲದೆ PDOಗಳು ಹಿಂಗೈತಿ ಹಂಗೈತಿ ಅಂತೇಳಿ ಬಿಲ್ಲು ತಗೊಳ್ಳೋರು ಅದಾರ. ಇದು ಕೆಲವೊಂದು ಕಡೆ ಆಗಿದೆ. ಮತ್ತು ಎಲ್ಲ ಪಂಚಾಯತಿಗಳು ಹಾಗಲ್ಲ. ಹೀಗಾಗಿ ಪಂಚಾಯತಿ ಬಗ್ಗೆ ಹೇಳ್ತಾ ಹೋದ್ರೆ ಭಾಳ ವಿಷಯಗಳದಾವೆ. ಇದು ನನ್ನ ಪಂಚಾಯತಿ ಬಗ್ಗೆ ಪ್ರಥಮ ವಿಡಿಯೋ. ಹೀಗಾಗಿ ಅವಾಗ ಇವಾಗ ಪಂಚಾಯತಿಗಳ ಬಗ್ಗೆ ನಾನು ವಿಷಯಗಳನ್ನು ಹೇಳ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಹಂಚ್ಕೊಡ್ರಿ. ಇಲ್ಲಿ ನನಗೆ ಗೊತ್ತಿರೋ ಅಷ್ಟು ವಿಷಯಗಳನ್ನು ಮಾತ್ರ ಹೇಳ್ತೀನಿ. ನಾನು ಗೊತ್ತಿಲ್ಲದಿರೋ ವಿಷಯಗಳನ್ನು ನಾನು ಸಾಧ್ಯದಷ್ಟು ತಿಳ್ಕೊಂಡು ಹೇಳ್ತೀನಿ. ಇದರಲ್ಲಿ ಏನಾದರೂ ತಪ್ಪು ತಡೆಗಳಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತು ನಮ್ಮ ಉಡಾಳ್ ಮೆಂಬರ್ನ ದಯವಿಟ್ಟು ಮಿಸ್ ಮಾಡೋಕೆ ಹೋಗ್ಬಿಡ್ರಿ. ಹೆಚ್ಚಿಗೆ ಜನರಿಗೆ ಶೇರ್ ಮಾಡಿರಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ. ಮತ್ತೆ ಸಿಗೋಣ.